ತಮಿಳುನಾಡು ಗವರ್ನರ್ ವಿರುದ್ಧ ಸಿಪಿಐಎಂ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈಗಾಗಲೇ ಸಿಪಿಐಎಂ ಟಿವಿಕೆಗೆ ಬೆಂಬಲವನ್ನ ಕೊಟ್ಟಿದೆ. ಯಾವುದೇ ರೀತಿಯ ಷರತ್ತು ಇಲ್ಲದೆ ತಮಿಳುನಾಡಿನಲ್ಲಿ ಅತಂತ್ರ ಫಲಿತಾಂಶ ಬಂದಿದೆ ನಿಜ. ಆದರೂ ಜನ ಟಿವಿಕೆ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು. ಆದರೆ ರಾಜ್ಯಪಾಲರು ವಿಜಯ್ ಅವರಿಗೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ. ಅವಕಾಶ ನೀಡದೆ ಬಹುಮತವನ್ನ ಹೇಗೆ ಸಾಬೀತು ಮಾಡಬೇಕು? ಗವರ್ನರ್ ವಿರುದ್ಧ ಸಿಪಿಐಎಂ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ರೀತಿ. Technically, one can say that the verdict could not produce a clear-cut winner. The party which was ruling, DMK, in which we were also part of the Broad Alliance, it was defeated. Then the opposition in the outgoing assembly, that is AIDMK, they had formed an alliance with. ಇನ್ನು ತಮಿಳುನಾಡು ನಂಬರ್ ಗೇಮ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮ್ಯಾಜಿಕ್ ನಂಬರ್ಗಾಗಿ ಟಿವಿಕೆ ವಿಜಯ್ ಸರ್ಕಸ್ ಮಾಡ್ತಿದ್ದಾರೆ. ಇನ್ನು ವಿಸಿಕೆ ಟಿವಿಕೆಗೆ ಬೆಂಬಲವನ್ನ ಕೊಡುವುದು ಬಹುತೇಕ ಫಿಕ್ಸ್ ಆಗಿದೆ. ಅಧಿಕೃತವಾಗಿ ಘೋಷಣೆಯಾಗುವುದೊಂದೇ ಬಾಕಿ ಇದೆ. ಸಂಜೆ 4 ಗಂಟೆಗೆ ವಿಸಿಕೆ ಸುದ್ದಿಗೋಷ್ಠಿಯನ್ನ ಮಾಡುತ್ತೆ. ವಿಸಿಕೆ ಇಟ್ಟ ಬೇಡಿಕೆಗಳಿಗೆ ವಿಜಯ್ ಅವರು ಬಹುತೇಕ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.